ಸುಗಮ ಸಂಗೀತ ಅನ್ನೋದು ಒಂಥರ ನಮ್ಗೆ ಹೇಗೆ ಇದು ಅಂತಂದ್ರೆ, ನಂಗೆ ಆವಾಗ ಅರ್ಥ ಆಗಕ್ ಶುರು ಆಯ್ತು. ಈ ಸುಗಮ ಸಂಗೀತ ಅನ್ನೋದು ಒಂದು ಶೈಲಿ ಏನಿದೆ, ನಮ್ದು ಅದರಲ್ಲೂ ಅದು ಇರೋದು ಮುಖ್ಯವಾಗಿ ಸುಗಮ ಸಂಗೀತ ನಮ್ಮ ಕನ್ನಡ ನಾಡು ಅಥವಾ ಕರ್ನಾಟಕದಲ್ಲಿ ಇದು ಬಹಳ ವಿಶೇಷವಾದ್ದು. ಯಾಕೆಂದ್ರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ಈ ತರ ಕವಿಗಳ ಗೀತೆಗಳನ್ನ ಅದನ್ನ ತಗೊಂಡು ಹಾಡಿ ಅದು ಒಂದು ವಿಶೇಷವಾಗಿ ಬೆಳೆದಂತ ಒಂದು ಉದಾಹರಣೆಗಳು ಸ್ವಲ್ಪ ಕಡಿಮೆ. ಇದ್ರಲ್ಲಿ ಆಮೇಲೆ ಹಿಂದೂಸ್ತಾನಿ 2-3 ಕಚೇರಿಗಳಿಗೆ ಹೋಗಿ ಕೂತ್ಕೊಂಡೆ ನಾನು. ಕಚೇರಿ ಕೇಳ್ಬೋದು ನನಗೆ ಒಂಥರ, ನನಗೆ ಬರೀ ಕರ್ನಾಟಕದಲ್ಲೇ ನಾವು ಬೆಳೆದವರು, ಕರ್ನಾಟಕ ಸಂಗೀತದಲ್ಲಿ. ನನಗೆ ಒಂಥರ ಬೋರ್ ಆಗೋದು. ಉದಾಹರಣೆಗೆ ಹೇಳ್ತೀನಿ, ಎಂಥ ಸಂಗೀತಗಾರರು ಬಸವರಾಜ ರಾಜಗುರು ಅಂತವ್ರು ಎದುರುಗಡೆ ಕೂತ್ಕೊಂಡ್ರೆ ಏನಪ್ಪಾ ಏನ್ ಮಾಡ್ಲಿ, ನಂಗೆ ಕೆಟ್ಟ ಅಭ್ಯಾಸ ಅಂದ್ರೆ ಎದುರುಗಡೆ ಕೂತ್ಕೊಳ್ಳೋದು ಹೋಗಿ. ಅದು ಬೆಂಗಳೂರಿಗೆ ಬಂದಿದ್ರಿಂದ ನನಗೆ ಬಹಳ ಮುಖ್ಯವಾಗಿ ನಾನು ಜ್ಞಾಪಿಸ್ಕೊಳ್ಬೇಕಾಗಿದ್ದು ರತ್ನಮಾಲಾ ಅವ್ರನ್ನ, ರತ್ನಮಾಲಾ ಪ್ರಕಾಶ್. ಅವರು ನಂಗೆ ಇಲ್ಲಿ ಆಕಾಶವಾಣಿಗೆ ಅಷ್ಟರೊಳಗೆ ನಾನು ಊರಿಂದ ಇಲ್ಲಿ ಬರೋ ಮುಂಚೆ ಇಲ್ಲಿ ಆಕಾಶವಾಣಿಗೆ ಅವಾಗಲೇ ಹಾಡ್ತಾ ಇದ್ನಲ್ಲ, ಆಗ ಅವ್ರ ಜೊತೆಗೆ ಹಾಡುವಂತ ಸಾಕಷ್ಟು ಅವಕಾಶಗಳು ಬಂದಿದ್ವು. ನಮ್ದು ಡ್ಯುಯೆಟ್ಗಳು ಎಲ್ಲ ಹಾಡಿದ್ರು. ರಾಜನ್ ನಾಗೇಂದ್ರ ಅವ್ರ ಡೈರೆಕ್ಷನ್ ನಲ್ಲಿ ಆತರ ಪರಿಮಳದ ಪಯಣದಲ್ಲಿ ಅಂತ ಒಂದು ಗೀತೆ ಅದು ಬಹಳ ಪಾಪ್ಯುಲರ್ ಆಗಿತ್ತು ಅವಾಗ. ರತ್ನಮಾಲಾ ನಾನು ಹಾಡಿದ ಡ್ಯುಯೆಟ್. ಸೊ ಅವರು ಸಂಪರ್ಕ ಚೆನ್ನಾಗಿ ಪರಿಚಯ ಎಲ್ಲ ಆಗಿತ್ತು. ಹಾಗಾಗಿ ಅವರು ಹೇಳಿದ್ರು, ನೀನು ನಮ್ ಜೊತೆಗೆ ಯಾಕೆ ಬಂದು ಹಾಡ್ಬಾರ್ದು ಉಡುಪ ನಮ್ಮ ಪ್ರೋಗ್ರಾಮ್ಗಳಲ್ಲಿ. ರತ್ನಮಾಲಾ ಮಾಲ್ತಿ ಅವರು ಹಾಡ್ತಾ ಇದ್ರಲ್ಲ ಹಾಗೆ. ಸೊ ಅವ್ರ ಜೊತೆಗೆ ಪ್ರೋಗ್ರಾಮ್ಗಳಿಗೆ ಹೋಗಿ ಶುರು ಮಾಡಿದೆ ಇಲ್ಲಿ ಬೆಂಗಳೂರಿಗೆ ಬಂದ ನಂತರ. ನಾನು 88ರಲ್ಲಿ ಬೆಂಗಳೂರಿಗೆ ಬಂದೆ. ಅಲ್ಲಿಂದ ಅವ್ರ ಜೊತೆ ರೆಗ್ಯುಲರ್ ಆಗಿ ತುಂಬಾ ಪ್ರೋಗ್ರಾಮ್ಸ್ಗಳು ಇರೋದು ಅವರಿಗೆ. ಸೊ ಹಾಗಾಗಿ ನಂಗೆ ಅದು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಅವ್ರ ಜೊತೆ ಕಾರ್ಯಕ್ರಮ ಅಂತಂದ್ರೆ ಅದು ಒಂದು ರೀತಿ ಒಂದು ಶಾಲೆ ಇದ್ದಾಗ, ಒಂದು ಪಾಠ ಇದ್ದಾಗ ನಂಗೆ. ಎಷ್ಟು ಶುದ್ಧವಾಗಿ ಹಾಡ್ತಿದ್ರು ಅವರು ಅಂದ್ರೆ ಒಂಥರ ನಾನು ಕಣ್ಣು ಮುಚ್ಚಿ ಕೇಳ್ತಾ ಇದ್ದೆ ಅದನ್ನ, ಹಾಡುಗಳನ್ನ ಪಕ್ಕದಲ್ಲೇ ಕುತ್ಕೊಳ್ತಾ ಇದ್ನಲ್ಲ, ಆ ಹಾಡುಗಳನ್ನೆಲ್ಲ ಕೇಳಿ ಅವರು ಆ ಕೆಲವು ಕೆಲಸಗಳು ಹಾಡುಗಳಲ್ಲಿ ಭಾವಗೀತೆಗಳ ಏರಿಳಿತಗಳು ಹೇಗೆ, ಯಾವ ರೀತಿ ಪ್ರೆಸೆಂಟ್ ಮಾಡುವ ಭಾವಗೀತೆಗಳನ್ನ ನಿಜವಾಗಿಯೂ ಅವರಿಂದನೇ ನಿಜವಾಗ ಕೆಲವು ವಿಚಾರದಲ್ಲಿ ಅವರಿಂದ ಕಲ್ತೆ ಇರ್ಬೋದು. ಅವರು ಪ್ರೆಸೆಂಟ್ ಮಾಡೋ ರೀತಿ ಇದೆಯಲ್ಲ, ಅದು ಬಹಳ ಇಷ್ಟವಾಗಿತ್ತು ನನಗೆ. ಆ, ಈಗ್ಲೂ ಕೂಡ ನಡುವೆ ಎಲ್ಲರೂ ಅವ್ರ ಜೊತೆಗೆ ಹೋಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿ, ಹಾಡ್ತೀನಿ. ಹಾಗಾಗಿ ಅಲ್ಲಿ ನನಗೆ ಸಂಗೀತಕ್ಕೆ ತುಂಬಾ ನನಗೆ ಈ ಸುಗಮ ಸಂಗೀತಕ್ಕೆ ನಾನು ಬಹಳ ಒಂದು ಎನ್ಕರೇಜ್ಮೆಂಟ್ ಸಿಗ್ತಾ ಇತ್ತು. ಜೊತೆಗೆ ಅನಂತ ಸ್ವಾಮಿ ಅವರಲ್ಲಿ ಪಾಠ ಬೇರೆ ಇತ್ತು. ಅವ್ರ ಜೊತೆಗೂ ಸುಮಾರು ಪ್ರೋಗ್ರಾಮ್ಗಳಿಗೆ ಹೋಗಿದ್ದೀನಿ. ಅಲ್ಲೆಲ್ಲ ಧಾರವಾಡ ಅಲ್ಲಿ ಇಲ್ಲಿ ಎಲ್ಲ ಸುಮಾರು ಕಡೆ ಎಲ್ಲ ಅವ್ರ ಜೊತೆಗೆ, ಹುಬ್ಳಿಲಿ ಸವಾಯಿ ಗಂಧರ್ವ ಹಾಲಲ್ಲಿ ಅಲ್ಲೆಲ್ಲ ನಾನು ಗುರುಗಳ ಜೊತೆಗೆ ಹೋಗಿ ನಾನು ಹಾಡಿದ್ದೀನಿ ಕಾರ್ಯಕ್ರಮಗಳಲ್ಲಿ. ಆಮೇಲೆ ಸುಗಮ ಸಂಗೀತ ಅನ್ನೋದು ಒಂಥರ ನಮ್ಗೆ ಹೇಗೆ ಇದು ಅಂತಂದ್ರೆ, ನಂಗೆ ಆವಾಗ ಅರ್ಥ ಆಗಕ್ ಶುರು ಆಯ್ತು. ಈ ಸುಗಮ ಸಂಗೀತ ಅನ್ನೋದು ಒಂದು ಶೈಲಿ ಏನಿದೆ, ನಮ್ದು ಅದರಲ್ಲೂ ಅದು ಇರೋದು ಮುಖ್ಯವಾಗಿ ಸುಗಮ ಸಂಗೀತ ನಮ್ಮ ಕನ್ನಡ ನಾಡು ಅಥವಾ ಕರ್ನಾಟಕದಲ್ಲಿ ಇದು ಬಹಳ ವಿಶೇಷವಾದ್ದು. ಯಾಕೆಂದ್ರೆ ಬೇರೆ ಎಲ್ಲ ರಾಜ್ಯಗಳಲ್ಲಿ ಈ ತರ ಕವಿಗಳ ಗೀತೆಗಳನ್ನ ಅದನ್ನ ತಗೊಂಡು ಹಾಡಿ ಅದೊಂದು ಒಂದು ವಿಶೇಷವಾಗಿ ಬೆಳೆದಂತ ಒಂದು ಉದಾಹರಣೆಗಳು ಸ್ವಲ್ಪ ಕಡಿಮೆ. ಇದರಲ್ಲಿ ತುಂಬಾ ಪಾಪ್ಯುಲರ್ ಆಗೋದು. ಅದು ಕೂಡ ಮುಂಚೆ ಎಲ್ಲ ಆರ್ಕೆಸ್ಟ್ರಾ ಅಂತವ್ರು ಕೇಳೋರೇ ಜಾಸ್ತಿ ಇದ್ರು. ಈ ಬರ್ತಾ 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 ಇದ್ರ ಪ್ರಾಮುಖ್ಯತೆ ಗೊತ್ತಾಗಿ ಎಲ್ಲರೂ ಸುಗಮ ಸಂಗೀತ, ಎಷ್ಟು ಜನ ಸುಗಮ ಸಂಗೀತ ಶಾಲೆಗಳನ್ನ ಮಾಡಿದ್ರು ಎಲ್ಲ ಈ ಯಂಗ್ಸ್ಟರ್ಸ್. ಆಮೇಲೆಲ್ಲ ಮುಂಚೆ ಎಲ್ಲ ನಮ್ಗೆ ನಿಜ ಹೇಳ್ಬೇಕು ಅಂದ್ರೆ ಮನೆಯಲ್ಲ ಭಜನೆಗೆಲ್ಲ ಎನ್ಕರೇಜ್ಮೆಂಟ್, ಹಾಡಕ್ಕೆಲ್ಲ ಪ್ರೋತ್ಸಾಹ ಎಲ್ಲ ಇರ್ತಿತ್ತು. ಆದ್ರೆ ಆ ಸಂಗೀತ ಕಲಿಯಕ್ ಹೋಗಿದ್ಯಲ್ಲ, ಬೇಡ ಕಣಪ್ಪ, ನೀನು ಓದೋದ್ ಕಡೆ ಗಮನ ಇಡು, ಹೆಣ್ಮಕ್ಳು ಸಂಗೀತ ಅವ್ರು ಕಲೀಲಿ. ನಮ್ ತಂಗಿಯರೆಲ್ಲ ಇದ್ರಲ್ಲೆಲ್ಲ ಸೀನಿಯರ್ ಗೀನಿಯರ್ ಎಲ್ಲ ಮಾಡ್ಕೊಂಡ್ರು. ನಂಗೆ ಸಂಗೀತನೇ ಕಲಿಯಕ್ ಬಿಡ್ಲಿಲ್ಲ ನಮ್ಮ ಮನೇಲಿ. ಒಂದ್ ರೀತಿ ಹೇಳಕ್ ಹೋದ್ರೆ ಬರೀ ನನ್ನ ಆಸಕ್ತಿಯಿಂದ ಇವರಿಗೆ ನನ್ಗೆ ಕೆಲವು ಒಳ್ಳೊಳ್ಳೆ ಕೀರ್ತನೆಗಳೆಲ್ಲ ಇರ್ತವೆ. ಈ ಪರಕೇಲ ಸರಸ್ವತಿ ಎಲ್ಲ ಸರಸ್ವತಿ ಉದ್ದ ಹಾಡ್ಬೇಕು. ಅವಾಗ ಇಂಥದ್ದು ಹಾಡುಗಳದ್ದು ಇಲ್ದೆ ಏನ್ ಹಾಡೋದು? ಆ ಮೇಷ್ಟ್ರ ಹತ್ರ ಹೋಗಿ ಅಲ್ಲಿ ನಮ್ಮ ಮನೆ ಎದುರುಗಡೆಯಿಂದ ಒಂದು ದಾರಿ, ಅಲ್ಲಿ ಹೋದ್ರೆ ನಮ್ಗೆ ಗೊತ್ತಾಗದ್ ನಮ್ ತಂದೆಗೆ. ಅಲ್ಲಿ ಸಂಗೀತ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀಯ ನೀನ್ ಅಲ್ಲಿ ಕೊನೆಗೆ ಅಂತ ಬಿಟ್ಟು ಅವ್ರಿಗೆ ಭಯ, ಎಲ್ಲಿ ಓದಲು ಅಂದಕ್ಕೆ. ನಮ್ಮನೆಲ್ಲ ಹೆಚ್ಚಿನವರೆಲ್ಲ PUC ನಂತರ ಓದ್ಲೇ ಇಲ್ಲ ಯಾರು. ನಾನು ಅದೇ ಪಂಕ್ತಿಗೆ ಹೋಗ್ತೀನಿ ಅಂತ ಅವ್ರಿಗೆ ಸ್ವಲ್ಪ ಭಯ ಇತ್ತು. ನಾನು ಅದಕ್ಕೆ ನಮ್ಮ ತೋಟದಿಂದ ಒಂದು ದಾರಿ ಇತ್ತು, ಆ ತೋಟದಿಂದ ಅಲ್ಲಿ ಹೋಗಿ ಒಂದು ಕಾಂಪೌಂಡ್ ಹಾರ್ಬಿಟ್ಟು ಮೇಷ್ಟ್ರ ಮನೆಗೆ ಹೋಗಿ ಇವೆಲ್ಲ ಹಾಡುಗಳನ್ನು ಕೆಲವು ಗೀತೆ ಅಂದ್ರೆ ಈ ತ್ಯಾಗರಾಜರದ್ದು ಮತ್ತು ಪುರಂದರದಾಸರದ್ದು, ನಮ್ಮ ಬಾಲಕೃಷ್ಣ ಅಂತ ಅವರು, ನಾವು ಮಿಡ್ಲ್ ಸ್ಕೂಲ್ ಇರ್ಬೇಕಾದ್ರೆ ಅಷ್ಟೇ ಸಂಗೀತ ಮೇಷ್ಟ್ರು ಅಂತ ಒಬ್ರು ಬಂದಿದ್ದು ನಮ್ಮೂರಿಗೆ. ಅಲ್ಲಿ ತನಕ ಯಾರು ಸಂಗೀತ ಸರಿಗಮ ಪದನಿಸ ಗೊತ್ತೇ ಇಲ್ಲ. ಭಜನೆಗಳೆಲ್ಲ ಮಾಡ್ತಿದ್ವಿ, ದೊಡ್ಡ ದೊಡ್ಡ ಸಂಗೀತಗಾರದ್ದೆಲ್ಲ ಕೇಳ್ತಾ ಇದ್ವಿ. ಬಟ್ ಈ ಏನೇನು ಈ ಟೆಕ್ನಿಕಲ್ ಸಂಗೀತದಲ್ಲಿ ಏನಿದೆ, ಆ ಅದರಲ್ಲಿ ಯಾವ್ದ್ರಿಂದ ಪ್ರಾರಂಭ ಮಾಡ್ತಾರೆ, ಸ್ವರಗಳಿರ್ಬೋದು, ಜಂಟಿ ವರಸೆ ಇರ್ಬೋದು, ಈ ತರದ್ದೆಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ಆ ಮೇಷ್ಟ್ರು ಬಂದ್ಮೇಲೆ ನಮ್ಗೆ ಸ್ವಲ್ಪ ಗೊತ್ತಾಗಿದ್ದು. ಅದರಲ್ಲೂ ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಒಂದು ಆಪ್ಷನ್ ಇತ್ತು, ಸಂಗೀತ ಮತ್ತು ಆರೋಗ್ಯ
ನಾವು ಆರೋಗ್ಯ ಅಂತ ತಗೊಂಡು ಹೋಗಿ ಕೇಳಿದ್ರು ನಮ್ಮ ಮನೇಲಿ, ಆರೋಗ್ಯ ತಗೊಂಡ್ಬಿಟ್ಟೆ, ಸಂಗೀತ ತಗೊಳ್ಲಿಲ್ಲ ಸ್ಕೂಲಲ್ಲಿ ಕೂಡ. ಸೊ ಆ ಥರ ತಪ್ಪಿದ್ರು ಕೂಡ ಬಟ್ ಸಂಗೀತ ನನ್ನನ್ನು ಬಿಡಲಿಲ್ಲ ಅದು. ನನಗೆ ಅದರಲ್ಲೇ ಒಂಥರ ಆಸಕ್ತಿ ಇದು. ಆಮೇಲೆ ನಾನು ಆಫ್ಟರ್ ಜಾಯ್ನಿಂಗ್ ದಿ ಬ್ಯಾಂಕಿಗೆ ಸೇರಿದ್ಮೇಲೆ ಕಂಟಿನ್ಯೂಸ್ ಆಗಿ ಅಭ್ಯಾಸ ಮಾಡಿದೆ, ಸೀರಿಯಸ್ ಆಗಿ ಜೂನಿಯರ್ವರೆಗೆ ಅಭ್ಯಾಸ ಮಾಡಿ. ಆಮೇಲೆ ಹಿಂದೂಸ್ತಾನಿ 2-3 ಕಚೇರಿಗಳಿಗೆ ಹೋಗಿ ಕೂತ್ಕೊಂಡೆ ನಾನು. ಕಚೇರಿ ಕೇಳ್ಬೋದು ನನಗೆ ಒಂಥರ, ನನಗೆ ಬರೀ ಕರ್ನಾಟಕಲ್ಲೇ ನಾವು ಬೆಳೆದವರು, ಕರ್ನಾಟಕ ಸಂಗೀತದಲ್ಲಿ ನನಗೆ ಒಂಥರ ಬೋರ್ ಆಗೋದು. ಉದಾಹರಣೆಗೆ ಹೇಳ್ತೀನಿ, ಎಂಥ ಸಂಗೀತಗಾರರು ಬಸವರಾಜ ರಾಜಗುರು ಅಂತವ್ರು ಎದುರುಗಡೆ ಕೂತ್ಕೊಂಡ್ರೆ ಏನಪ್ಪ ಏನ್ ಮಾಡ್ಲಿ, ನಂಗೆ ಕೆಟ್ಟ ಅಭ್ಯಾಸ ಅಂದ್ರೆ ಎದುರುಗಡೆ ಕೂತ್ಕೊಳ್ಳೋದು ಹೋಗಿ. ಯಾಕೆಂದ್ರೆ ಹಿಂದೆಲ್ಲ ಹೋಗಿ ಕೂತ್ಕೊಂಡ್ಬಿಟ್ರೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಕ್ಕಲ್ಲ, ಯಾರೋ ಕರೀತಾರೆ ಅದೆಲ್ಲ ಎದ್ದು ಹೋಗೋದು, ಮತ್ತೊಂದು ಕೂತ್ಕೊಳ್ಳೋದು ಅಥವಾ ಮಾತಾಡೋದು ಅದೆಲ್ಲ ಇರುತ್ತೆ. ಅದಕ್ಕೆ ಅದು ಪ್ರಯೋಜನ ಆಗಲ್ಲ. ಸಂಗೀತ ಬೇಕು ಅಂದ್ರೆ ಅಲ್ಲಿ ಎದುರುಗಡೆ ಕೂತೇ ಕೇಳಬೇಕು ಅಂತ ಅನ್ನೋದು, ಅದು ಅಭ್ಯಾಸ ಮಾಡ್ಕೊಂಡಿದ್ದೆ. ಶಿವಮೊಗ್ಗದಲ್ಲೆಲ್ಲ ಸಾಕಷ್ಟು ಸಂಗೀತ ಕಚೇರಿಗಳಿಗೆಲ್ಲ ಅಟೆಂಡ್ ಮಾಡ್ತಾ ಇದ್ದೆ ಇರುವಾಗ. ನಮ್ಮನೆ ಎದುರುಗಡೆ ನಮ್ಮ ಸೋದರ ಮಾವನ ಮನೇಲಿ ಓದಿದ್ದು ನಾನು ಶಿವಮೊಗ್ಗದಲ್ಲಿ. ಆ ಎದುರುಗಡೆನೆ ಒಂದು ವಿದ್ಯಾಗಣಪತಿ ಪೆಂಡಾಲಿ ಶಿವಮೊಗ್ಗ ಈ ಸುಬ್ಬಣ್ಣ ಮತ್ತು ತಮ್ಮ ಅವರೆಲ್ಲ ಸೇರಿ ಪ್ರಾರಂಭ ಮಾಡಿದ ಒಂದು ಸಂಗೀತ ಸಂಸ್ಥೆ ಇತ್ತು. ಅದು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಹೆಚ್ಚಾಗಿ ಚೆನ್ನೈಯಿಂದ ಎಲ್ಲ ಇದು ಕರ್ನಾಟಕ ಕ್ಲಾಸಿಕಲ್ ಸಂಗೀತನೇ ಜಾಸ್ತಿ ಕೇಳ್ತಿದ್ವಿ. ಹಾಗಾಗಿ ನಮ್ಗೊಂಥರ ಫಾಲೋ ಮಾಡಕ್ ಆಗ್ತಿರ್ಲಿಲ್ಲ. ಅದರಲ್ಲೂ ವಿಲಂಬಿತ ಗೀತೆಗಳಲ್ಲಿ ಹಿಂದೂಸ್ತಾನಿಲಿ ಏನಪ್ಪಾ ಅನ್ನಂಗಾಗೋದು ನನಗೆ. ಆಮೇಲೆ ನನಗೆ ಬೇಗ ಗೊತ್ತಾಯ್ತು ನಂಗೆ ಯಾಕೆ ನನಗೆ ತಲೆಗೆ ಹೋಗ್ತಿಲ್ಲ ಅಂದರೆ, ನನಗೆ ಅದ್ರ ಬಗ್ಗೆ ಜ್ಞಾನ ಕಡಿಮೆ ಆಯಿತು. ಹಿಂದೂಸ್ತಾನಿ ಸಂಗೀತದ ಬಗ್ಗೆ ನಮ್ಗೆ ಅದಕ್ಕೊಂದು ಕಲ್ಚರ್ ಇರಬೇಕು. ಸಂಗೀತ ಕೇಳಬೇಕಾದ್ರೂ ಶಾಸ್ತ್ರೀಯ ಸಂಗೀತ ಎಲ್ಲರನ್ನೂ ಕುತ್ಕೊಂಡು ಬಂದು ಕೇಳಿದ್ರೆ ಯಾರು ಕೇಳ್ತಾರೆ? ಕೇಳೋದಿಲ್ಲ. ಅದಕ್ಕೊಂದು ವೇದಿಕೆ ಮನಸ್ಸಿನಲ್ಲಿ ಇರಬೇಕು. ಅದರಿಂದ ಯೋಚನೆ ಮಾಡಿದೆ ನಾನು. ಕಲ್ತ್ರೆ ನಂಗೆ ಕೇಳೋ ಕಿವಿ ಬರುತ್ತೆ ಅಂದ್ಬಿಟ್ಟು 1-2 ವರ್ಷ ಪಂಡಿತ್ ಶಿವರಾಜ್ ಗವಾಯಿಗಳ ಹತ್ರ ಪಾಠಕ್ಕೆ ಹೋದೆ, ಹಿಂದೂಸ್ತಾನಿ ಕಲಿಯೋಕ್ಕೋಸ್ಕರ, ಆಸಕ್ತಿ ಬೆಳೆಸ್ಕೊಳ್ಳೋಕ್ಕೋಸ್ಕರ ಅಷ್ಟೇ, ಕೇಳೋದ್ರ ಮಟ್ಟಿಗೆ. ಆವಾಗ ಅವರು ಚೆನ್ನಾಗಿ ಹೇಳ್ಕೊಟ್ರು. 1-2 ವರ್ಷ ಹಿಂದೂಸ್ತಾನಿ ಸಂಗೀತ ಕಲ್ತ ಮೇಲೆ ನನ್ನ ಮಗಳಿಗೂ ಅದೇ ಇನ್ಫ್ಲುಯೆನ್ಸ್ ಸ್ವಲ್ಪ ಬೆಳೀತು. ಅದನ್ನ ಹಿಂದೂಸ್ತಾನಿ ಎಲ್ಲ ಭಜನ್ಸು ಅದು ಇದು. ಅವಳು ಚಿಕ್ಕ ತೊಟ್ಲು ಮಗುವಿಂದ ಏನು ಮಾಡ್ತಿದ್ದೆ ನಾನು, ಒಂದು ಇದು ಹಾಕಿಡೋನು ಟೇಪ್ ರಿಕಾರ್ಡರ್ ಬೆಳಗ್ಗೆ ಹಾಕೋದು. ಇನ್ನು 7 ಮಗು ಮಲ್ಕೊಂಡಿರುವಾಗಲೇ ಅವಳಿಗೊಂದು ಒಳ್ಳೆ ಅಭ್ಯಾಸ ಇತ್ತು, ಬಾಯಲ್ಲಿ ಬೆಟ್ಟಿಟ್ಕೊಂಡು ಮಲ್ಕೊಳ್ಳೋದು. ಯಾರು ಹಠ ಮಾಡ್ತಿರ್ನೇ ಇರಲಿಲ್ಲ, ಬಾಯಲ್ಲಿ ಬೆಟ್ಟಿಟ್ಕೊಂಡು ಮಲ್ಕೊಂಡ್ಬಿಡೋಳು. ಸಂಗೀತ ಕೇಳ್ತಾ ಇರ್ಲಿಬಿಟ್ಟು ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟಲ್ಲು ವೋಕಲ್ ಇರ್ಬೋದು ಎಲ್ಲ ಹಾಕ್ತಾ ಇದ್ದೆ. ಎಲ್ಲ ಕರ್ನಾಟಕ ಹಿಂದೂಸ್ತಾನಿ ಎಲ್ಲ ಹಾಕ್ತಿದ್ದೆ. ಅವಳು ನಾವು ಸ್ನಾನ ಮಾಡಿಕೊಂಡು ಬ್ಯಾಂಕಿಗೆ ಹೊರಡೋ. ನಾನು ಅಲ್ಲಿಂದ ನಾನು ಊರ ಹತ್ರದಲ್ಲೇ ಫಸ್ಟ್ ಅಪಾಯಿಂಟ್ಮೆಂಟ್, 10 ವರ್ಷ ಅಲ್ಲೇ ಇದೆ, ಹೊಸನಗರ ಅಂತ ಶಿವಮೊಗ್ಗ ಜಿಲ್ಲೆಯಲ್ಲಿ. ನಮ್ಮೂರಿಂದ ಒಂದು 10 ಕಿಲೋಮೀಟ್ರು 15 ಕಿಲೋಮೀಟರ್ನೇ ಇತ್ತು. ಸೊ ನಾವು ಬ್ಯಾಂಕಿಗೆ ಹೊರಡೋ ತನಕ ಎಷ್ಟೊತ್ತು ಸುಮಾರು ಮಲ್ಕೊಂಡೇ ಇರೋಳು, ಹಾಕಿ ಇಟ್ಬಿಡ್ತಿದ್ದೆ. ಸೊ ಅವಳಿಗೆ ಹಾಗಾಗಿ ಒಂಥರ ಆಸಕ್ತಿ ಎಲ್ಲಿ ಯಾವ ಮಟ್ಟಕ್ಕೆ ಬೆಳೀತು. ಚಿಕ್ಕ ಮಗುನ ಇದ್ದಾಗ ತುಂಬ ಬ್ಯೂಟಿಫುಲ್ ಜಾಗ ಯಾವುದೋ ಒಂದು ಕಡೆ ಇರುತ್ತೆ, ಇನ್ಸ್ಟ್ರೂಮೆಂಟಲ್ಲಿ ಇರೋದೇ ಅದು ತಿರ್ಗಾ ಅನಿಸುತ್ತೆ ಹಾಕೊಂಡು ಕೇಳೋಳು ಆ ಜಾಗನ. ಆ ಥರ ಅವಳಿಗೆ ಅವಳನ್ನು ಅಷ್ಟೇ. ಫಸ್ಟ್ ಅವಳನ್ನ ನಂದು ಬಾಂಬೆಯಲ್ಲಿ ನನ್ನ ಪ್ರೋಗ್ರಾಮ್ ಇತ್ತು. ನಾನು ಇದು ಹೇಳ್ತಾ ಇರೋದು ಅವಳಿಗೆ ಜಸ್ಟ್ ಶಿ ವಾಸ್ 3 years. ಅವಾಗ 3 ವರ್ಷದವಳಿದ್ದ ನನ್ನ ಪ್ರೋಗ್ರಾಮ್ ಇದ್ದಾಗ ಅವಳಿಗೆ ಸಾಮಾನ್ಯ 1-2 ಹಾಡು ಹಾಡಿಸ್ತಾ ಇದ್ದೆ ಪ್ರೋಗ್ರಾಮಲ್ಲಿ. ಅಲ್ಲಿ ಅವತ್ತು ಹಾಡ್ಸೋಕ್ಕಾಗಲಿಲ್ಲ ನನಗೆ. ಬಾಂಬೆನಲ್ಲಿ ಒಂದು ಸ್ವಲ್ಪ ರೆಸ್ಟ್ರಿಕ್ಟೆಡ್ ಆಗಿತ್ತು ಒಂಥರ ಕಾರ್ಯಕ್ರಮ. ನಾನು ಕೊಟ್ಟಿರೋ ಟೈಮು ಅದು ಮುಗಿದ ತಕ್ಷಣ ಬೇರೆ ಮಾತುಂಗದಲ್ಲಿ ಮೈಸೂರು ಅಸೋಸಿಯೇಷನ್ ಅಂತೆಲ್ಲ ಅಲ್ಲಿ ಹಾಡಿಸ್ಲಿಲ್ಲ. ಕಾರ್ಯಕ್ರಮ ಮುಗಿದ್ಬಿಟ್ಟು ಭಾಳ ಬೇಜಾರಾಗ್ಬಿಟ್ಟು ತುಂಬ ಹತ್ಕೊಂಡ್ಬಿಟ್ಲು, ನಾನು ಹಾಡಿಸ್ಲಿಲ್ಲ ಅಂತ. ಆಮೇಲೆ ಅಲ್ಲಿ ಮುಗಿಸ್ಕೊಂಡು ಡೆಲ್ಲಿನಲ್ಲಿ ನೆಕ್ಸ್ಟ್ ಪ್ರೋಗ್ರಾಮ್ ಡೆಲ್ಲಿಗೆ ಹೋಗ್ಬೇಕಿತ್ತು. ನಾನು ಅದು 2 ವರ್ಷ ಸೆಟ್ ಮಾಡ್ಕೊಳ್ತೆ. ಡೆಲ್ಲಿಗೆ ಹೋದ್ಮೇಲೆ ಅದಕ್ಕೆ ನಾನು ಮೊದಲು ಒಂದು ಹಾಫ್ ಆನ್ ಅವರ್ ಹಾಡಿದ ತಕ್ಷಣ ಮೊದಲು ತಗೊಂಡೋಗಿ ಇಡೋದು ಮೇಲೆ ಕೂರಿಸ್ಕೊಂಡೆ ಹಾಡು ಅಂತ. ಆಮೇಲೆ ಹೆಚ್ಚು ಕಡಿಮೆ ಎಲ್ಲ ಭಾವಗೀತೆಗಳು ಇನ್ನೂ ಅವಳಿಗೆ ಓದಕ್ಕೆ ಬರೆಯೋಕೆ ಬರ್ತಿರ್ಲಿಲ್ಲ. ಎಷ್ಟೊಂದು 3-4 ವರ್ಷ ನಾನು ಅಷ್ಟೇ ಅವಳಿಗೆ, 3.5-4 ವರ್ಷ. ಆ ಟೈಮಲ್ಲಿ ಜ್ಯೋತ್ಸ್ನಾ ರಾವುತ್ ನೀವು ಕೇಳಿರ್ಬೋದು, ಆಕಾಶವಾಣಿಯಲ್ಲಿ ಡೈರೆಕ್ಟರ್ ಆಗಿದ್ರು, ಡೈರೆಕ್ಟರ್ ಜನರಲ್ ಆಗಿ ಅವಾಗ ಡೆಲ್ಲಿನಲ್ಲಿದ್ದರು, ಕನ್ನಡತಿಯವರು. ಅವರು ಭಾಳ ಖುಷಿ ಆಗ್ಬಿಟ್ಟು ಒಳಗೆ ಅಷ್ಟು ಚಿಕ್ಕ ಮಗು ಬಂದು ಅಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಂಡು ಹಾಡ್ತಾ ಇದೆಯಲ್ಲ ಅದು ನನಗೆ ಇಲ್ಲಿಂದ ಇನ್ಸ್ಟ್ರೂಮೆಂಟ್ ಎಲ್ಲ ಕರ್ಕೊಂಡು ಹೋದ್ರೆ ನನ್ನ ಹತ್ರ ಅವರಿಗೆಲ್ಲ ಪೇಮೆಂಟ್ ಕೊಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅಲ್ಲಿ ಆಕಾಶವಾಣಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೆ. ಇಲ್ಲಿ ಆಕಾಶವಾಣಿಗೆ ಹೋಗ್ತಾ ಇದ್ನಲ್ಲ, ಇಲ್ಲಿ ಅವ್ರ ಮುಖಾಂತರ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಆ ಆಕಾಶವಾಣಿ ಅವ್ರನ್ನ ಅಕಾಂಪನಿಂಗ್ ಇಟ್ಕೊಂಡಿದ್ದೆ. ಕರೆಕ್ಟಾಗಿ ಅಕಾಂಪನಿಮೆಂಟ್ಸಿಗೆ ಸರಿಯಾಗಿ ರೀತಿಯಲ್ಲಿ ಅವಳೊಂದು ಅರ್ಧ ಮುಕ್ಕಾಲು ಗಂಟೆ ಅವಳು ಒಬ್ಬಳೇ ಹಾಡಿರ್ಬೋದು. ಎಲ್ಲ ಕವಿಗೀತೆಗಳೇ ಮತ್ತೆ ಅದು ಹಾಡಿದ ಪೂರ. ಸೊ ಹಾಗಾಗಿ ಅವ್ರು ಜ್ಯೋತ್ಸ್ನಾರಾವ್ ಕೂಡ ಸ್ಟೇಜ್ ಮೇಲೆ ಬಂದು ಅವಳ ಪಕ್ಕದಾಗೆ ಕೂತ್ಕೊಂಡಿದ್ರು. ಆ ಥರ ಒಂದು ಆಸಕ್ತಿ ಅವಳಿಗೂ ಬೆಳೀತು.
ಆಮೇಲೆ ಇಲ್ಲಿ ಬಂದ ನಂತರ ಬಿಡಿ ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೆ 2004-2005 ಅದರಲ್ಲಿ ನಮಗೆ ಸ್ವಲ್ಪ ಪ್ರೋತ್ಸಾಹವಾಗಿ ಒಂಥರ ನಮಗೆ ಒಂದು ಸ್ವಲ್ಪ ಜವಾಬ್ದಾರಿ ಹೆಚ್ಚೋ ದೃಷ್ಟಿಯಿಂದ ಕನ್ನಡ ಇವ್ರದ್ದು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಅವಾರ್ಡ್ ಬಂತು ಅವಾಗ. ಆಮೇಲೆ 19ರಲ್ಲಿ ಇದು ರಾಜ್ಯೋತ್ಸವ ಅವಾರ್ಡ್ ಬಂತು. ಸೊ ಇವೆಲ್ಲ ಏನಪ್ಪ ನಮ್ಗೆ ಸ್ವಲ್ಪ ಕೆಲಸ ಇನ್ನು ಮಾಡೋದು ಇದೆ, ನಾನು ಸ್ವಲ್ಪ ಜವಾಬ್ದಾರಿ ಹೆಚ್ಚಾಯಿತು ನನಗೆ ಕೊಟ್ಟಿರೋದ್ರಿಂದ ಇನ್ನು ಸ್ವಲ್ಪ ಮಾಡಬೇಕು ಅನ್ನೋದು. ನಾನು ಕೂಡ ಮನೆಯಲ್ಲಿ ಒಂದು ಆನ್ಲೈನ್, ಈಗಂತೂ ಇದು ಬಂದ ಮೇಲೆ ಆನ್ಲೈನ್ ಆಗಿದೆ, ಹುಡುಗರುಗಳಿಗೆಲ್ಲ ತರಬೇತಿಗಳು ಕೊಡ್ತೀನಿ ಸುಮಾರು ಜನ ಹುಡುಗರಿಗೆ ಸುಗಮ ಸಂಗೀತದ ಬಗ್ಗೆ, ಆಮೇಲೆ ಪರ್ಟಿಕ್ಯುಲರ್ ಕನ್ನಡದ ಬಗ್ಗೆ. ಕನ್ನಡ ಪಾಠ ಮಾಡ್ದಂಗೆ ಮಾಡ್ತೀನಿ ನಾನು. ಒಂಥರ ಬರೀ ಹಾಡು ಮಾತ್ರ ಹೇಳ್ಕೊಡೋದಲ್ಲ, ಕನ್ನಡದ ಪ್ರತಿಯೊಂದು ಅರ್ಥಗಳು. ಈಗ ಹೆಚ್ಚಿನವ್ರು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ಅವರಿಗೆ ಇದೇ ಗೊತ್ತಿರಲ್ಲ, ಕನ್ನಡ ಶಬ್ದಗಳ ಪರಿಚಯಗಳೇ ಇರಲ್ಲ, ಕನ್ನಡ ಪದಗಳದ್ದು. ಸೊ ಅದು ಒಂದು ಉತ್ತರ ನಂಗೆ ತುಂಬ ಆಸಕ್ತಿ ವಿಷಯ, ಕನ್ನಡ ಸರಿಯಾಗಿ ಹೇಳ್ಕೊಡೋಂಥದ್ದು. ಮುಂಚೆ ಎಲ್ಲ ಬರೀ ಎದುರುಗಡೆ ಕೂತು ಎಲ್ಲ ಹಾಡು ಹೇಳ್ಕೊಡೋದು. ಇದಾದ್ಮೇಲೆ ಈ ಈ ಬಂತಲ್ಲ, ಈ ಕಾಯಿಲೆ ಬಂದಮೇಲೆ ಎಲ್ಲರಿಗೂ ಆನ್ಲೈನ್ ಶುರು ಮಾಡಿದೆ. ಆಮೇಲೆ ಅದರಿಂದ ಸ್ವಲ್ಪ ಹೊರದೇಶದವರು ಅಲ್ಲಿ ಇಲ್ಲಿ ಕೆನಡಾ, ಆಸ್ಟ್ರೇಲಿಯಾ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು ದೊಡ್ಡ ಜನ ಸಿಕ್ಕಿದ್ರು. ಈಗ ಡೈಲಿ ನಂಗೆ ದಿವಸ ಮಧ್ಯಾಹ್ನ ಒಂದು 3:30 6:30 ತನಕ ರೆಗ್ಯುಲರ್ ಆಗಿ ಈ ಸಂಗೀತದ ಕೆಲಸಗಳು. ಇನ್ನು ನಡುವೆ ಎಲ್ಲರೂ ಈ ಕೃಷ್ಣಮೂರ್ತಿ ಕಿಕ್ಕೇರಿ ಇಂಥವ್ರದ್ದು ಅಲ್ಲಿ ಕೆಲವು ಟೈಮ್ ಕೇಳ್ತಾರೆ, ಬಂದು ಎಲ್ಲ 1-2 ಹಾಡು ಹೇಳ್ಕೊಟ್ಟು ಕೇಳ್ತಾರೆ. ಅಲ್ಲ ಆಮೇಲೆ ವರ್ಕ್ಶಾಪ್ಗಳು ಥ್ರೂಔಟ್ ಈ ಕರ್ನಾಟಕ ಇರ್ಬೋದು, ಹೊರಗಡೆ ಕೂಡ ಸಿಂಗಾಪುರು ಅಲ್ಲೆಲ್ಲ ಹೋಗ್ಬಿಟ್ಟು ನಾವು ನಮ್ಮ ಪರಿಷತ್ನಿಂದ ವರ್ಕ್ಶಾಪ್ ಮಾಡಿ ಅಲ್ಲಿಯ ಒಂದು ಗುಂಪು ಒಂದು 40-50 ಜನ ಸೇರಿಸ್ಬಿಟ್ಟು ಅವರಿಗೆ ಭಾವಗೀತೆಗಳನ್ನ ಹೇಳ್ಕೊಟ್ಟು ಆಮೇಲೆ ಅವ್ರ ಹತ್ರ ಹಾಡಿಸಿ ಆ ಥರ ಒಂಥರ ಮಾಡ್ಕೊಂಡು ಬಂದ್ವಿ. ಸೊ ಹಾಗಾಗಿ ನಮಗೆ ಇದರದ್ದು ಇನ್ವಾಲ್ವ್ಮೆಂಟ್ ಅಂತಂದರೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು ಕೂಡ ನಾನು ಯಾವತ್ತೂ ಕೂಡ ಇದನ್ನು ಬದಿಗಿಡಲಿಲ್ಲ. ಅದ್ರ ಜೊತೆಗೆ ಬ್ಯಾಂಕಿನ ಕೆಲಸನೂ ನೆಗ್ಲೆಕ್ಟ್ ಮಾಡಲಿಲ್ಲ. ನೆಗ್ಲೆಕ್ಟ್ ಮಾಡಿದರೆ ನನಗೆ ಅನಿಸಿಕೆ ಇತ್ತು, ಇಲ್ಲಿಂದ ಎಲ್ಲರೂ ಹಾಕ್ಬಿಡ್ತಾರೆ, ಬೇರೆ ಕಡೆ ಒಂದು ಕೆಲಸ ಮಾಡಲ್ಲ ಅಂತ. ಹಾಗೆ ಸಂಗೀತದ ಪಯಣ ಅನ್ನೋದು ನಮಗೊಂಥರ ನಮ್ಮ ಆಫೀಸಲ್ಲಿ ಕೂಡ ನಮಗೆ ಎನ್ಕರೇಜ್ಮೆಂಟ್ ಇತ್ತು. ಒಂಥರ ನಮ್ಮ ಚೇರ್ಮನ್ ಕೂಡ ಹೇಳೋರು, ನಿನಗೆ ನೋಡಪ್ಪ ನೀನು ಸಂಗೀತದ ಬಗ್ಗೆ ನಂದು ಯಾವತ್ತೂ ಎನ್ಕರೇಜ್ಮೆಂಟ್ ಇರುತ್ತೆ. ನ್ಯಾಷನಲ್ ಗೇಮ್ಸು ಇಲ್ಲಿ 2004 ಏನೋ ಆಯ್ತಲ್ಲ ಇಲ್ಲಿ ಬೆಂಗಳೂರಲ್ಲಿ, ಅದಕ್ಕೆ ನನ್ನನ್ನು ಇದು ಕಲ್ಚರಲ್ ಕಮಿಟಿ ಕನ್ವೀನರ್ ಆಗಿ ಮಾಡಿತ್ತು. ನನಗೆ ಸುಮಾರೆಲ್ಲ ಹಾಡುಗಳನ್ನ ಈ ನಾಡಗೀತೆಯಿಂದ ಹಿಡಿದು ಬೇರೆದೆಲ್ಲ ಹೇಳ್ಕೊಡೋಂಥ ಒಂದು ಜವಾಬ್ದಾರಿ ನಾನು ಹೇಳಿದ್ರು. ಅದನ್ನು ಅವ್ರಿಗೆ ಟ್ರೈನಿಂಗ್ ಕೊಡೋಕ್ಕೋಸ್ಕರ ಇದು ಮಾಡಿದ್ರು. ನಾನು ಹೆಡ್ ಆಫೀಸಿಗೆ ಅವಾಗ ಏನು ಮಾಡಿದೆ, ಒಂದು 8-10 ದಿನ ರಜಾ ಹಾಕಬೇಕು ಅಂತ ರಜಾ ಚೀಟಿ ಕಳಿಸ್ದೆ. ಆವಾಗ ಅವರು ಇದು ನಮಗೆ ಹೆಮ್ಮೆ ಅಪ್ಪ, ನೀನು ಫಸ್ಟ್ ಟೈಮ್ ನಂಗೆ ಗೊತ್ತಿಲ್ಲ ನಮ್ಮಲ್ಲಿ ಮಾಡ್ತಾರೆ ಅಂತ. 10 ದಿವಸ ನಂಗೆ ರಜಾನೇ ಕೊಟ್ಟರು ಆ ಡ್ಯೂಟಿ. ಸೊ 10 ದಿವಸ ಅದು ಇದು ಮಾಡಿಕೊಂಡು ಅವ ನ್ಯಾಷನಲ್ ಗೇಮ್ಸ್ ಇರುತ್ತೆ. ಸೊ ಈ ಥರ ನನಗೆ ಆಫೀಸ್ ಒಳಗಡೆನೂ ಎನ್ಕರೇಜ್ಮೆಂಟ್ ಇತ್ತು, ಹೊರಗಡೆನೂ ಎನ್ಕರೇಜ್ಮೆಂಟ್ ಇತ್ತು. ನನ್ನ ಮನೇಲಿ ನನ್ನ ವೈಫ್ ಕೂಡ ಹಾಗೆ ನನಗೆ ಭಾಳ ಪೂರಕವಾಗಿ ಅವಳು ನನ್ನ ಕೆಲಸಗಳಿಗೆ ಯಾವತ್ತೂ ಎಲ್ಲೂ ಅಡ್ಡಿ ಮಾಡಿಲ್ಲ. ಕೆಲವೊಮ್ಮೆ ಅರ್ಚನ ಚಿಕ್ಕವಳಿದ್ದ ಕೆಲವು ಕಡೆ ಕರ್ಕೊಂಡು ಹೋಗೋಕ್ಕಾಗ್ತಿರಲಿಲ್ಲ. ಫಸ್ಟ್ ಟೈಮ್ ಅವಳು TVS ಸರಿಗಮ ಗೆಲ್ಲುವಾಗ ನಾನು ಡೆಲ್ಲಿನಲ್ಲಿ ನಡೀತು, ಅವಾಗ ಕರ್ಕೊಂಡು ಹೋಗಿದ್ದೆ. ಫೈನಲ್ ಶಿ ಒನ್ ಇನ್ ದಿ ಫೈನಲ್ಸ್ ಅವಾಗಾಯಿತು. ಆಮೇಲೆ ನೆಕ್ಸ್ಟ್ ಅವರು 200th ಎಪಿಸೋಡ್ ಅಂತೇಳಿ ಒಂದು ಬಾಂಬೆಯಲ್ಲಿ ಮಾಡಿದಾಗ ನೋಡಿ ನನ್ನ ಮನೆಯವಳೆ ಇವಳನ್ನ ಕರ್ಕೊಂಡು ಬಾಂಬೆಗೆ ಹೋಗಿ ಅಲ್ಲಿ ಅವಳ ಜೊತೆಗೆ ಇದ್ದು ಅದು ಕಾಂಪಿಟೇಷನ್ಸ್ ಎಲ್ಲ ನಡೆಸಿದೆ, ಮುಗಿಸ್ಕೊಂಡು ಶ್ರೇಯಾ ಘೋಷಾಲ್ ಅವ್ರ ಜೊತೆಗೆಲ್ಲ ಅವಾಗ ಹಾಡಿದ್ರು. ಸೊ ಆವಾಗ ಕೂಡ ಅವರಿಗೆಲ್ಲ ನಮ್ಮ ಮನೆಯವಳು ಇದ್ರ ಬಗ್ಗೆ ತುಂಬ ಅವಳ ಒಂದು ಬೆಳವಣಿಗೆ ತುಂಬ ಕೆಲಸ ಮಾಡಿ ಹೇಳು. ಆಕಾಶವಾಣಿಯವರು ಕರೆಯೋರು ಈ ಮಕ್ಕಳ ಗೀತೆಗಳನ್ನು ಅದಕ್ಕೆ ಹಾಡ್ಸೋಕ್ಕೆ, ಆಮೇಲೆ ಯಾವುದೋ ಫಿಲ್ಮ್ ರೆಕಾರ್ಡಿಂಗಿಗೆ ಮಕ್ಕಳು ಬೇಕು ಹಾಡೋಕ್ಕೆ ಅಂತ. ಫಾರ್ ಎಕ್ಸಾಂಪಲ್ ಇವೆಲ್ಲ ನೀವು ಕೇಳಿದಿರಲ್ಲ, ಯಾವುದೋ ರೆಕ್ಕೆ ಇದ್ದರೆ ಸಾಕೆ, ಈ ಹಾಡುಗಳೆಲ್ಲ ಇದರದ್ದು ಚಿನ್ನಾರಿ ಮುತ್ತ. ಅದಕ್ಕೆಲ್ಲ ನಾ ಎಲ್ಲೂ ಹೋಗಿಲ್ಲ, ಎಲ್ಲ ನಮ್ಮ ಮನೆಯೊಳಗೆ ಕರ್ಕೊಂಡು ಹೋಗಿ ಅವಳನ್ನ ಕೆಲಸ ಈ ರೆಕಾರ್ಡಿಂಗಿಗೆ ಎಲ್ಲ ಮಾಡೋಳು. ನಿಮ್ಮ ಥರ ನಮ್ಮ ಫ್ಯಾಮಿಲಿ ಎಲ್ಲ. ನಿಮ್ಮ ಮದುವೆ ಬಗ್ಗೆ ಹೇಳಿ ಸರ್. ಲವ್ ಮ್ಯಾರೇಜ್ ಅಂತ ಆಯ್ತು ಮದುವೆ. ಅದು ನನಗೆ ನನ್ನ ಹತ್ರ ಒಂದು ಮನಸ್ಸಲ್ಲಿ ಒಂದು ವಿಚಾರ ನನ್ನ ಹತ್ರ ಇತ್ತು, ಈ ಹೆಣ್ಣು ನೋಡಕ್ಕೆ ಹೋಗಬಾರ್ದು. ಹೆಣ್ಣು ನೋಡಕ್ಕೆ ಹೋದರೆ ಅದನ್ನು ರಿಜೆಕ್ಟ್ ಮಾಡಬಾರ್ದು. ಅದನ್ನೇನೋ ಒಂದು ವಸ್ತು ಪ್ರದರ್ಶನಕ್ಕೆ ಇಟ್ಟ ಹಾಗೆ ನನಗೆ ಅದು ತುಂಬ ಸೆನ್ಸಿಟಿವ್ ಆ ವಿಚಾರದಲ್ಲಿ ನನಗೆ. ಅದಕ್ಕೆ ಅದು ನೋಡೋಕೆ ಹೋಗಲಿಲ್ಲ. ನಾನು ಎಲ್ಲೂ ಯಾರು ಬರ್ತಾರೆ ಅಂದರೆ ನನ್ನ ಮನೆಗೆ ಕೆಲವರು ಟೈಮ್ ಕರ್ಕೊಂಬರ್ತೀವಿ ಅವ್ರನ್ನ, ನಮ್ಮಲ್ಲೇ ನೋಡೋದು ಅಂತ ಇದ್ರೆ ಆ ದಿವಸ ನನ್ನ ಗಾಯಬ ಆಗ್ಬಿಡ್ತಿದೆ ಮನೆಯಿಂದ. ಹೋಗ್ಬಿಟ್ಟು ನಮ್ಮ ಸ್ನೇಹಿತರೊಬ್ಬರು ಮನೇಲಿ ಹೋಗ್ಬಿಟ್ಟು ಅಲ್ಲೇ ಇದ್ಬಿಡ್ತಿದ್ದೆ, ಬರ್ತಾನೆ ಇರಲಿಲ್ಲ. ಅವ್ರು ಹೋಗಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡೇ ಬರೋದು, ಅದು ಬೇಡವೇ ಬೇಡ ಅಂತ. ಆ ಥರ ಇದ್ದಾಗ ನನ್ನ ಸೋದರತ್ತೆ ಮಗಳೊಬ್ಳು
ನಾನು ನಿಂಗೆ ಹುಡ್ಕೊಡ್ತೀನಿ ಕಣಪ್ಪ ಹೆಣ್ಣು ಹಾಗೆ ಅಂತಂದ್ರು. ಆಯ್ತಮ್ಮ, ನನ್ಗೊಳಗು ಚಿಕ್ಕಲ್ಲಿಂದ ಭಾಳ ಆತ್ಮೀಯತೆ ಬೆಳೆದೋಗಿತ್ತು. ಅವಳ ಅಕ್ಕನ ಮಗಳೇ ಇದ್ಲು, ಈಗ ಇದೆಲ್ಲ ರಾಜೇಶ್ವರಿ. ಅವಳನ್ನು ನೋಡೇ ಇರಲಿಲ್ಲ ಒಂಥರ. ಅವರೆಲ್ಲ ಅವರ ಹತ್ರ ಸ್ವಲ್ಪ ಹತ್ರ ಸಂಬಂಧದವರಾದರೂ ಕೂಡ ಅಲ್ಲೆಲ್ಲೋ ಕಡೆ ಬೇರೆ ಕಡೆ ಅವ್ರು ಓದಿದ್ದು ಅವ್ರದ್ದು ಕ್ರಮ ಎಲ್ಲ ಸಾಗರದಲ್ಲಿದ್ದ. ಅವಳು ಸಂಪರ್ಕ ಇರಲಿಲ್ಲ. ಅವಳಲ್ಲಿ ಒಂದು ದಿವಸ ಇವಳು ಬಂದು ಕರ್ಕೊಂಬಂದ್ಲು ನಮ್ಮ ಮನೆಗೆ. ಕರ್ಕೊಂಬಂದು ಸುಮ್ಮನೆ ಇದು ಹಾಡು ಕಲಿಯೋಕ್ಕೆ ಅಂತ ಮರಾಠಿ ಭಜನ್ಸ್ ನಂಗೆ ತುಂಬ ಹುಚ್ಚಿತ್ತು. ಮರಾಠಿ ಭಜನ್ಸ್ ಎಲ್ಲ ತುಂಬ ಹಾಡ್ತಿದ್ದೆ. ಜಸ್ಟ್ ಏನು ನಂಗೆ ಭಾಷೆ ಬರೋಲ್ಲ. ಸಾಂಗ್ಲಿ ಸ್ಟೇಷನ್ ನಮ್ಮಲ್ಲಿ ಚೆನ್ನಾಗಿ ಬರುತ್ತೆ. ಬೆಳಗ್ಗೆ ಸಾಂಗ್ಲಿ ಹಾಕ್ಕೊಳ್ತಾ ಇದ್ದೆ. ಅಲ್ಲಿ ರಾಮದಾಸ್ ಕಾಮತ್ತು, ಸುಧೀರ್ ಪಡ್ಕೆ ಇಂಥವ್ರದ್ದೆಲ್ಲ ಕೇಳಿ 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 ಆಮೇಲೆಲ್ಲ ಬರ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಬರ್ಕೊಂಡು ಆಡ್ತೀವಿ. ಅದಕ್ಕೆ ಪೂರಕ್ಕೆ ಇನ್ನೊಬ್ಬರ ಹೆಸರು ನಿಮ್ಗೆ ಹೇಳಕ್ಕೆ ಬರ್ತದೆ. ನಮ್ಮ ಚಿಕ್ಕಪ್ಪ ರಾಮಕೃಷ್ಣ ಉಡುಪ ಅಂತ, ಈ ಕೃಷ್ಣ ಉಡುಪ ಅಂತ ಇಲ್ಲೊಬ್ಬಿದ್ದಾನೆ, ಕೀಬೋರ್ಡ್ ನುಡಿಸ್ತಾರೆ, ಅವರ ತಂದೆ. ಅದ್ಭುತವಾದ ಹಾರ್ಮೋನಿಯಂ ಪ್ಲೇಯರು, ಲೆಫ್ಟ್ ಹ್ಯಾಂಡ್, ಭಾಳ ಚೆನ್ನಾಗಿ ನೋಡ್ಸೋರು. ಅವ್ರಿಗೆ ಭಾಳ ಹುಚ್ಚು. ನಾನು ಎಲ್ಲಿ ಕರೆದ್ರೂ ಬರೋರು ಅವರು. ನೀನು ಬಾಂಬೆ ಬಿಟ್ಟು ಎಲ್ಲೋ ಫಾರಿನ್ ಬೇಕಾದ್ರೆ ಬನ್ನಿ, ನನ್ನ ಜೊತೆ ಬನ್ನಿ ಅಂದರೆ ಅವ್ರು ವ್ಯವಹಾರ ಎಲ್ಲ ಬಿಟ್ಟು ಬರೋಷ್ಟು ಹುಚ್ಚಿತ್ತು ಅವರಿಗೆ. ಅವರಿಗೆ ಈ ಮರಾಠಿ ಭಜನ್ಸ್ ಎಲ್ಲ ಭಾಳ ಇಷ್ಟ. ಅವರಿಗೋಸ್ಕರ ಕೆಲವೆಲ್ಲ ಹಾಡುಗಳನ್ನು ಕಲ್ತ್ಕೊಂಡು ನಾನು ಯಾವಾಗ ಅದನ್ನು ನಾನು ಹಾಡ್ತಾ ಇದ್ದೆ. ಈ ಉದಾಹರಣೆ ಸಣ್ಣದೊಂದು ಹೇಳ್ತೀನಿ ನೋಡಿ. ದೇವಾಧರತೆ ಜ್ಞಾನ ಸಗುಣಾಲ ವಿಚಿತ್ರ